ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಉಲ್ಗೇಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ, ಎಗ್ ಬ್ರೂಜ್ ಹಾಗೂ ತಿರ್ಸಲ್ ಪಲ್ಯ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಂತ ನೋಡೋಣ ಬನ್ನಿ. ಮೊದಲಿಗೆ ತಿರ್ಸಲ್ ಪಲ್ಯನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು 3-4 ಸರಿ ಚೆನ್ನಾಗಿ ನೀರಲ್ಲಿ ತೊಳೀರಿ. ನಂತರ ಸೊಪ್ಪನ್ನು ಒಂದು ಬಾಣಲಿಗೆ ಎಲ್ಲ ಕ್ಲೀನಾಗಿ ಹಾಕ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ನೀರು ಏನು ಹಾಕ್ದೇನೆ ಹಾಗೆ ಮುಚ್ಚಿಡಿ 2 ನಿಮಿಷ. ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದೇ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ನಾವೇನು ನೀರು ಹಾಕೋದು ಬೇಡ. ಆ ಥರ ಬಿಟ್ಕೊಂಡಿರೋ ನೀರಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡಿ. ಈಗ ಫುಲ್ ಬಿಟ್ಕೊಂಡಿರುತ್ತಲ್ವ, ಉಪ್ಪೆಲ್ಲ ಕರಗಿದ್ಮೇಲೆ ಇದನ್ನು ಎಲ್ಲ ಸೋಸ್ಕೋಬೇಕು. ನೀರೆಲ್ಲ ಸೋಸ್ಕೊಂಡ ನಂತರ ಬಿಸಿ ಇರುತ್ತೆ ಫ್ರೆಂಡ್ಸ್, ಹುಷಾರಾಗಿ ಕೈಯಿಂದನೇ ಎಲ್ಲ ನೀರೆಲ್ಲ ತೆಗಿಬೇಕು. ಕೈಯಿಂದನೇ ಚೆನ್ನಾಗಿ ಹಿಂಡಿ ತೆಗಿಬೇಕು ಫ್ರೆಂಡ್ಸ್. ನೀರೊಂದು ಸ್ವಲ್ಪನೂ ಇರಬಾರ್ದು. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ತಿರ್ಸಲ್ ಪಲ್ಯನ ಎಲ್ಲ ಸೊಪ್ಪನ್ನು ಈ ಥರ ಗಟ್ಟಿಯಾಗಿ ಹಿಂಡ್ಕೊಂಡು ನಂತರ ಬಾಣಲಿ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಂತರ 3-4 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ 1 ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ತಿರ್ಸಲ್ ಪಲ್ಯಗೆ ಉಪ್ಪು ಹಾಕಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಅಚ್ಕಾರ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ತಿರ್ಸಲ್ ಪಲ್ಯನ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿರ್ಸಲ್ ಪಲ್ಯ. ಈಗ 2 ನಿಮಿಷ ಮುಚ್ಚಿಡಿ ಫ್ರೆಂಡ್ಸ್. ತಿರ್ಸಲ್ ಪಲ್ಯ ಇದು ರೆಡಿ ಆಯಿತು, ರೆಡಿ ಟು ಸರ್ವ್. ಈಗ ಎಗ್ ಬ್ರೂಜ್ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹೀಟ್ ಆದ ನಂತರ 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಈಗ ಈರುಳ್ಳಿ ಫ್ರೈ ಆದ ನಂತರ 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಗ್ ಬ್ರೂಜು. ಅದಕ್ಕೆ 1/2 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಹಸಿ ಸ್ಮೆಲ್ ಹೋಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಅಚ್ಕಾರ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇದಕ್ಕೆ ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಮೊಟ್ಟೆ. ನಾನು 5 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಸಿ ಫ್ರೆಂಡ್ಸ್. ಈಗ ಇದಕ್ಕೆ ಚೆನ್ನಾಗಿ ತೊಳೆದಿರೋ ಕೊತ್ತಂಬರಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸತಿ ಎಲ್ಲ ಚೆನ್ನಾಗಿ ಕಲಸಿ ಫ್ರೆಂಡ್ಸ್. ಈಗ ಇದಕ್ಕೆ ಸುತ್ತಲೂ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಈಗ ಮುಚ್ಚಿಟ್ಬಿಡಿ 2 ನಿಮಿಷ. ನಂತರ ಎಗ್ ಬ್ರೂಜ್ ಈಸ್ ರೆಡಿ ಟು ಸರ್ವ್. ಬನ್ನಿ ಫ್ರೆಂಡ್ಸ್, ಈಗ ರೊಟ್ಟಿ ಯಾವ ಥರ ಮಾಡೋದು ನೋಡೋಣ. ಪಾತ್ರೆಯಲ್ಲಿ ನೀರು ಬಿಸಿ ಆಗೋಕ್ಕಿಟ್ಟು ಹಿಟ್ಟನ್ನು ಜಲ್ದಿ ಇಟ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಆಗಿರೋ ನೀರನ್ನು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಬಿಸಿ ಇರುತ್ತೆ ಫ್ರೆಂಡ್ಸ್, ಹುಷಾರಾಗಿ ಮಾಡ್ಕೋಬೇಕು. ಸ್ಪೂನಿಂದನೇ ಮಾಡ್ತಾಯಿದ್ದೀನಿ ನಾನು. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರೊಟ್ಟಿ ಮಾಡೋಕ್ಕೆ ಬೇಕಾಗಿರೋ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು.
ಈ ಥರ ಹದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ರೊಟ್ಟಿಗೆ ಬೇಕಾಗಿರೋಷ್ಟು ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ತಗೋಬೇಕು. ಈ ಥರ ಕೈಯಲ್ಲೇ ಒಂದು ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ಒಂದು ಸೈಡಿಗೆ ಹಂಚಿಟ್ಕೋಬೇಕು. ಅದು ಹೀಟ್ ಆಗೋಕ್ಕೆ ಈಗ ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ರೊಟ್ಟಿ ಮಾಡ್ತಾ ಇರಬೇಕು. ರೊಟ್ಟಿ ಹೊಡಿತಾ ಹೋಗಬೇಕು ಫ್ರೆಂಡ್ಸ್. ಈ ಥರ ಎರಡು ಕೈಯಿಂದನೂ ಮಾಡಬೇಕು. ಜೋಳದ ರೊಟ್ಟಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಗೆ. ನಮ್ಮ ಮನೆಯಲ್ಲಿ ವಾರಕ್ಕೆ 3-4 ಸತಿ ಜೋಳದ ರೊಟ್ಟಿನೇ ಮಾಡೋದು. ಅನಂತರ ಈ ಥರ ನಿಧಾನಕ್ಕೆ ಹಂಚಿನ ಮೇಲೆ ಹಾಕಿ ಅದಕ್ಕೆ ಒದ್ದೆ ಬಟ್ಟೆಯಿಂದ ಹಿಟ್ಟನ್ನೆಲ್ಲ ಒರೆಸ್ಕೋಬೇಕು ಫ್ರೆಂಡ್ಸ್. ನಂತರ ಬಿಸಿ ಸುಟ್ಟಿರುತ್ತಲ್ವ ಅದನ್ನೇ ತುಳ್ಸಿ ಹಾಕ್ಕೊಂಡು ಈ ಥರ ಒಂದು ಬಟ್ಟೆ ತೊಗೊಂಡು ಈ ಥರ ಹೊತ್ಕೊತಾ ಬರಬೇಕು. ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್ ರೊಟ್ಟಿ ಆ ಥರ ಉಬ್ಕೊಂಡಿದೆ ಅಂತ. ತುಂಬ ತಳ್ಳಿಗೆ ಮಾಡಿಕೊಂಡ್ರೆ ಈ ಥರ ಉಬ್ಬೋದಿಲ್ಲ. ಸ್ವಲ್ಪ ಅಳತೆಯಾಗಿ ಮಾಡ್ಕೋಬೇಕು. ರೊಟ್ಟಿ ಆಯಿತು ಫ್ರೆಂಡ್ಸ್. ಬಿಸಿ ಬಿಸಿ ರೊಟ್ಟಿ ಹಾಗೂ ತಿರ್ಸಲ್ ಪಲ್ಯ ಎಗ್ ಬ್ರಿಡ್ಜ್ ನಮ್ಮ ಮನೇಲಿ ರೆಡಿ ಆಯಿತು. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.